Woods fam, welcome back to my YouTube ಚಾನಲ್ ಗೈಸ್. ಸೊ ಇವತ್ತಿನ ಬ್ಲಾಗಲ್ಲಿ ಏನಂದ್ರೆ ನೀವು ಸ್ಟ್ರೆಸ್ನ ಹೆಂಗೆ ಮ್ಯಾನೇಜ್ ಮಾಡ್ಬೋದು, ಯಾವ ಥರ ಕಂಟ್ರೋಲ್ ಮಾಡಬೇಕು ಅನ್ನತ್ತೆ ಅದರ ಟಿಪ್ಸ್ ಕೊಡ್ತೀನಿ. ಮೇನಾಗಿ ನೀವು ಹೆಂಗೆ ಯಾವ ಥರ ರೆಡ್ಯೂಸ್ ಮಾಡ್ಕೋಬೋದು ಅಂತ ಮತ್ತು ಹೆಂಗೆ ಎಫೆಕ್ಟಿವ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ಇವತ್ತಿನ ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೋಡಿ, ಇದು ನನ್ನ ಔಟ್ಫಿಟ್ ಇರುತ್ತದು, ಫಿಟ್ ಚೆಕ್ ಮಾಡ್ತಾ ಇದ್ದೀನಿ ಗಾಯ್ಸ್. ನೋಡ್ಬೋದು ಯಾವ ಥರ ಇದೆ ಅಂತ. ಯಾವ ಥರ ಇದೆ ಅಂತ ನೋಡಿ ಗಾಯ್ಸ್. ಇವಾಗ ಆಲ್ಮೋಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಲೇಟಾಗಿದೆ. ಇವತ್ತು ಬೇರೆ 12:10 ಬನ್ನಿ ನೋಡೋಣ ಏನೇನು ಮಾಡ್ತೀನಿ ಇವತ್ತು ಅಂತ ತೋರಿಸ್ಕೊಡ್ತೀನಿ ಟಾಸ್ಕು. ಸೊ ಇವತ್ತು ನನಗೆ ರೀಲ್ ಶೂಟ್ ಮಾಡೋದು ಬೇರೆ ಇದೆ, ನೋಡೋಣ ಯಾವ ಥರ ಹೋಗುತ್ತೆ ಇವತ್ತು. ಬೇಗ ಟೈಮ್ ಹೆಂಗೆ ಎಫೆಕ್ಟಿವ್ ಯೂಸ್ ಮಾಡ್ತೀನಿ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನಿಮಗೆ. ಓಕೆ ನಾ ಗಾಯ್ಸ್. ಓಕೆ, ಸೊ ಮೇನಾಗಿ ಏನಂದರೆ, ನೀವು ತುಂಬ ಸ್ಟ್ರೆಸ್ ತಗೊಳ್ಳಲೇಬಾರ್ದು. ಯಾಕಂದರೆ ನಮ್ಮ ಮೆಂಟಲ್ ಹೆಲ್ತ್ ತುಂಬಾ ಮುಖ್ಯ ಆಗುತ್ತೆ ಒಂದು ಡೇ ಟು ಡೇ ಟಾಸ್ಕ್ ಮಾಡುವಾಗ. ಓಕೆನಾ? ಸೊ ಅದರಿಂದ ನೀವು ಮೇನಾಗಿ ಏನಂದರೆ, ಫಸ್ಟ್ ಸ್ಟೆಪ್ ಎಂಥವ್ರಿಗಾದ್ರೂ ಇದು ಗೊತ್ತಿರುತ್ತೆ, ಯೋಗ ಮಾಡಬೇಕಾದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಮೆಂಟಲ್ ಹೆಲ್ತ್ಗೂ. ಯಾವ ಥರ ನೀವು ಇಲ್ಲಿ ಯಾವುದೇ ಸಿಚುವೇಶನಲ್ಲಾದರೂ ಯಾವ ಥರ ನೀವು ಕಾಮಾಗಿ ಹ್ಯಾಂಡಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್. ಸೊ ಅದರಿಂದ ನೀವು ಮೇನಾಗಿ ಫಸ್ಟ್ ಸ್ಟಾರ್ಟಿಂಗ್ ಯೋಗ ಮಾಡಿ. ಸೊ ಅದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆಮೇಲೆ ಮತ್ತಿನ್ನು ವರ್ಕೌಟ್ ಸೆಷನ್ ಬೇರೆ ಮಾಡಿಲ್ಲ, ಅದು ಬೇರೆ ಮಾಡಬೇಕು ಗೈಸ್. ಬನ್ನಿ ಮಾಡುವ ಇವಾಗ. ಲೇಟ್ ಆಗಿದೆ, ಬೇಗ ಮಾಡಬೇಕು, ರೀಲ್ ಶೂಟ್ ಬೇರೆ ಇದೆ, ಮಾಡೋಣ. ಓಕೆನಾ ಗೈಸ್? ಫಸ್ಟು ಸ್ಕಿಪ್ಪಿಂಗ್ ಮಾಡೋಣ. ತುಂಬ ದಿವಸ ಆಯಿತು ಸ್ಕಿಪ್ಪಿಂಗ್ ಮಾಡಿ. ಸೊ ಬನ್ನಿ, ಸ್ಕಿಪ್ಪಿಂಗ್ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಗಾಯ್ಸ್. ನೋಡಿ ಗಾಯ್ಸ್ ಯಾವ ಥರ ಇರುತ್ತೆ ಸ್ಕಿಪ್ಪಿಂಗ್ ಇವಾಗ ಅಂತ. ಇನ್ಸ್ಪೆಕ್ಟರ್ ಇವತ್ತು ಇನ್ನು ಟ್ರೈಸೆಪ್ಸ್ ವರ್ಕೌಟ್ ಮೇನಾಗಿ ಅದನ್ನು ಮಾಡಬೇಕು. ಸೊ ಬನ್ನಿ ಮಾಡೋಣ ಟ್ರೈಸೆಪ್ಸ್ ವರ್ಕೌಟ್. ಬನ್ನಿ ಗಾಯ್ಸ್, ಟ್ರೈಸೆಪ್ಸ್ ವರ್ಕೌಟ್ ಮಾಡೋಣ ಇವಾಗ. ಸೊ ಕುತ್ಕೊಂಡಿನಿ ಒಂದು ಕಡೆ ಹಿಂಗೆ. ಏನಂದರೆ ಇರಿ ಗಾಯ್ಸ್
ಗಾಯ್ಸ್ ಸ್ವೀಟ್ ಮಾಸ್ನ ತಗೊಂಡು ಕೂತ್ಕೊಂಡು ಸೊ ನೋಡ್ಬೋದು ಯಾವ ಥರ ಮಾಡ್ತೀನಿ. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಅಂದ್ಕೊಳ್ಳಿ. ಸೊ ನಿಮ್ಗೊಂದು ವ್ಯೂ ತೋರಿಸ್ಬೇಕಾಗಿತ್ತು ಹಿಂಗೆ ಆ ಥರ ಇಲ್ಲಿ ಇದೆ ಅಂತ. ಬನ್ನಿ ತೋರಿಸ್ತೀನಿ. ಮೋಡ ಕವಿತ ವಾತಾವರಣ ಅಂದ್ಕೊಳ್ಳಿ. ನೋಡಿ ಹೆಂಗಿದೆ, ಫುಲ್ಲು ಮಳೆ ತಿರ್ಗ ಬರೋ ಥರ ಇದೆ ಗಾಯ್ಸ್. ಸೈಕ್ ಅಂದ್ಕೊಳ್ಳಿ. ಇಲ್ಲಿ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಅಲ್ಲೇ ಪ್ರೆಸ್ಟೀಜ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ವ್ಯೂ ಅಂತ ಇದೆ. ಗಾಯ್ಸ್ ಯಾವ ಥರ ಇದೆ ವ್ಯೂ, ಸಖತ್ತಾಗಿದೆ ಅಂದ್ಕೊಳ್ಳಿ. ಕಮೆಂಟ್ ಮಾಡಿ ಯಾವ ಥರ ಇದೆ ವ್ಯೂ ಅಂತ.
ಕ್ರೇಜಿ ಅಂದ್ಕೊಳ್ಳಿ. ಅಲ್ಲಿ ನೋಡಿ ವ್ಯೂ ಯಾವ ಥರ ಇದೆ ಅಂತ, ಹಿಂಗಿದೆ ವ್ಯೂ ಅಂತ ಸೈಕ್ ಅಂದ್ಕೊಳ್ಳಿ. ಫುಲ್ಲು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಫುಲ್ಲು ಕ್ರೇಜಿಯಾಗಿದೆ ಅಂದ್ಕೊಳ್ಳಿ. ಇವತ್ತಂತೂ ಬಿಸಿಲಿಲ್ಲ ಅಷ್ಟು, ಆದರೂ ನೋಡಿ ಆ ಥರ ಇದೆ ವೆದರ್ ಅಂತ. ಸೊ ಗಾಯ್ಸ್, ನಿಮ್ಗಿನ್ನ ಯಾವ ಥರ ರಿಲೇಟೆಡ್ ಕಂಟೆಂಟ್ ಬೇಕು, ಯಾವ ಥರ ಪ್ರೊಡಕ್ಟಿವ್ ಆಗಿರಬೇಕು ಅಂತ ಹೇಳಿ ಗಾಯ್ಸ್. ನಾನು ನಿಮಗೋಸ್ಕರ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಇನ್ನು ಯಾವ ಥರ ಒಳ್ಳೆ ವ್ಯಾಲ್ಯೂಬಲ್ ಕಂಟೆಂಟ್ ಕೊಡ್ಬೋದು ಅಂತ ಗಾಯ್ಸ್. ಕ್ರೇಜಿ ಅಂದ್ಕೊಳ್ಳಿ. ಇವತ್ತಂತೂ ರಾತ್ರಿ ಅಂತೂ ಹಿಂಗೆ ಮಳೆ ಬಂತು ಅಂದರೆ 2 ಅವರ್ 3 ಅವರ್ ಮಳೆ ಬರ್ತಾನೆ ಇತ್ತು ಗಾಯ್ಸ್. ಕ್ರೇಜಿ ಅಂದ್ಕೊಳ್ಳಿ ಫುಲ್ಲು. ನೋಡೋಣ ಇವತ್ತು ಹೆಂಗಿರುತ್ತೆ. ಸೊ ರೀಲ್ ಶೂಟ್ ಮಾಡ್ಬೇಕು, ಇನ್ನೂ 2 ರೀಲ್ ಇದೆ ಗಾಯ್ಸ್. ಸೊ ಬನ್ನಿ ನೋಡೋಣ ಯಾವ ಥರ ಹೋಗುತ್ತೆ ಅಂತ ಗಾಯ್ಸ್. ಗಾಯ್ಸ್ 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 ಅಲ್ಲಿ ನೋಡಿ ಗಾಯ್ಸ್ ಹೆಂಗಿದೆ ಗಾಯ್ಸ್. ಅಯ್ಯೋ ಯಾವ ಥರ ಇದೆ ಗಾಯ್ಸ್. ಗಾಯ್ಸ್ ಮಳೆ ಬರೋ ಥರ
ಸೈಕ್ ಅಂದ್ಕೊಳ್ಳಿ. ವೆದರ್ ತುಂಬಾ ಚೆನ್ನಾಗಿದೆ guys. ಸೈಕ್ ಅಂದ್ಕೊಳ್ಳಿ guys. ಮೋಡ ಹೋಗ್ತಾ ಇದೆ. ಇಷ್ಟು ಎಫೆಕ್ಟ್ ಆಗುತ್ತೆ ಬ್ರೈನ್ಗೆ ನೋಡಿ guys ಹಾಕಿದ್ದಾರೆ. ಏನು ಮಾಡೋಕ್ಕಾಗಲ್ಲ ನೋಡಿ guys ಹೀಗಿದೆ. ಅಲ್ಲಿ ನೋಡಿ guys, building ಇದೆ ಅಂತ crazy ಅನ್ಕೊಳ್ಳಿ. ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅಂದ್ಕೊಳ್ಳಿ. ಸೊ ಗಾಯ್ಸ್ ಏನಂದರೆ ನಿಮ್ಮ ಜೊತೆ ಇನ್ನೊಂದೇನೋ ಶೇರ್ ಮಾಡಬೇಕಾಗಿತ್ತು. ಮೇನಾಗಿ ಒಂದು ಸತಿ ಕಂಟೆಂಟ್ ಸ್ಟಾರ್ಟ್ ಮಾಡಿ ನೋಡಿ ಗೈಸ್, ನಿಮ್ಮ ಮೇಲೆ ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ನಿಮಗೆಲ್ಲ ರೀತಿಯಲ್ಲೂ ನಿಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಹೆಂಗೆ ಯಾವ ಥರ ಕಾನ್ಫಿಡೆಂಟಾಗಿ ಮಾತಾಡ್ಬೋದು ಅಂತ ಎಲ್ಲ ಫುಲ್ ಡೆವಲಪ್ ಆಗ್ಬೋದು ಗೈಸ್. ನಿಮ್ಮ ಗ್ರೋತ್ಗೂ ಫ್ಯೂಚರಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ಒಂದು ಸತಿ ಸ್ಟಾರ್ಟ್ ಮಾಡಿ ನೋಡಿ ಗೈಸ್. ಕಂಟೆಂಟ್ ಕ್ರಿಯೇಷನ್ನು ತುಂಬಾ ಯೂಸ್ಫುಲ್. ಅದರಲ್ಲೂ ಮೇನಾಗಿ ಸ್ಟೂಡೆಂಟ್ಸ್ ಯಾರು ನೋಡ್ತಾ ಇದ್ದೀರಾ ಇದನ್ನ, ನನ್ನ ಬ್ಲಾಗ್ಗಳನ್ನ ಯಾರು ನೋಡ್ತೀರಾ, ಸೊ ಅದರಿಂದ ಅಥವಾ ಹೊಸ್ದಾಗಿ ಯಾರು ಬ್ಲಾಗ್ ನೋಡ್ತಾ ಇದ್ದರೆ ದಯವಿಟ್ಟು ನಾನು ಒಂದು ಸಜೆಷನ್ ಕೊಡೋದೇನಾದರೂ ಆಡಿಯನ್ಸ್ಗೆ, ನೀವು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ. ಸೊ ಅದರಿಂದ ನೀವು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಫ್ಯೂಚರಲ್ಲಿ. ಯಾವ ಥರ ನೀವು ಇವಾಗ ಫಾರ್ ಎಕ್ಸಾಂಪಲ್ ಅದೇ ನಾನು ಮುಂಚೆ ಸ್ಟಾರ್ಟಿಂಗ್ ಬ್ಲಾಗ್ ಯಾರು ನೋಡಿದರೆ ಗೊತ್ತಿರುತ್ತೆ, ಹೇಳಿರ್ಬೋದು. ಏನಂದರೆ ಮೇನಾಗಿ ನಿಮಗೆ ಇವಾಗ ಸೋಷಲ್ ಆ್ಯಂಗ್ಸೈಟಿನೇ ಆಗಿರ್ಬೋದು, ಏನೇ ಆಗಿರ್ಬೋದು, ಎಲ್ಲ ಇದಕ್ಕೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದರಿಂದ ದಯವಿಟ್ಟು ಸ್ಟಾರ್ಟ್ ಮಾಡಿ ಗಾಯ್ಸ್. ಸೊ ಇನ್ನೊಂದು ಏನಂದರೆ ನೆಕ್ಸ್ಟು ನೀವು ಫೋಕಸ್ಡ್ ಆಗಿದ್ದು ಡಿಸಿಪ್ಲಿನ್ ಆಗಿದ್ರೇ ಗಾಯ್ಸ್ ನೀವು ಏನಾರು ಟಾಸ್ಕೆಲ್ಲ ಆಗಿರ್ಬೋದು ಕಂಪ್ಲೀಟ್ ಮಾಡೋಕ್ಕೆ ಯೂಸ್ಫುಲ್ ಆಗೋದಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಇವಾಗ ಒಂದೊಂದು ಸಣ್ಣ ಟಾಸ್ಕು ಫಾರ್ ಎಕ್ಸಾಂಪಲ್ ನೀವು ಓದೋದೇ ಆಗಿರ್ಬೋದು, ನೀವು ಕರೆಕ್ಟಾಗಿ ಇಂಟ್ರೆಸ್ಟ್ ಇಟ್ಟು ಓದಿ ಪ್ರಾಕ್ಟೀಸ್ ಮಾಡಿದ್ರೇ ನೀವು ಎಕ್ಸಾಮಲ್ಲಿ ಬರೆಯೋಕ್ಕಾಗೋದಲ್ವ. ಇಲ್ಲಾಂದರೆ ಸುಮ್ಮನೆ ಹೆಂಗೋ ಏನೋ ಒಂದು ಬರ್ಬಿಟ್ಟು ಬರ್ಬೋದು ಅಂತ ಅನ್ಕೋತೀರ, ಏನೋ ಒಂದು ಮಾರ್ಕ್ಸ್ ಬರುತ್ತೆ ಆ ಥರ ಅಂತ. ಸೊ ಅದರಿಂದ ನೀವು ಏನಾಗಿ ಎಷ್ಟು ಫೋಕಸ್ಡ್ ಆಗಿ ಇರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದರಿಂದ ನಿಮ್ಮ ಲೈಫ್ ಸ್ಟೈಲ್ ಅದು ನಿಮ್ಮ ಹ್ಯಾಬಿಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದರಿಂದ ನೀವು ಹೆಂಗೆ ಯಾವ ಥರ ನೀವು ಇದು ಮಾಡ್ತೀರ ಟಾಸ್ಕ್ಗಳನ್ನ, ಸೊ ಹೆಂಗೆ ಇಂಪ್ರೂವ್ ಮಾಡ್ಕೋತೀರ ಡೇ ಬೈ ಡೇ ಅಟ್ಲೀಸ್ಟ್ 1% ಇಂಪ್ರೂವ್ಮೆಂಟ್ ಇರಬೇಕಾಗುತ್ತೆ ಗೈಸ್. ಸೊ ಅದರಿಂದ ನೋಡ್ಬೋದು, ನಾನು ಅದಕ್ಕೆ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ ತುಂಬಾ ಕಲಿತಿದ್ದೀನಿ. ಆಲ್ಮೋಸ್ಟ್ ಇನ್ನೂ ಕಲಿದಿದೆ, ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ. ಅದರಿಂದ ಸೊ ನಿಮಗೂ ಈ ಜರ್ನಿನ ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಈ ಬ್ಲಾಗ್ ಮಾಡ್ತಾ ಇರೋದು ಗೈಸ್.
ಸೊ ಇನ್ನೊಂದೇನೆಂದರೆ ಮೇನಾಗಿ ಯಾರ ಅದೇ ಟ್ರಾವೆಲಿಂಗ್ ಮಾಡಿ ಗೈಸ್. ಟ್ರಾವೆಲಿಂಗ್ ಮಾಡೋದ್ರ ಎಕ್ಸ್ಪೀರಿಯನ್ಸ್ ತುಂಬಾ ಸಿಗುತ್ತೆ. ಅದರಿಂದ ನಿಮ್ಮ ಬೇರೆ ಕಲ್ಚರ್ಗಳು ತಿಳ್ಕೊಬೋದು, ಅವರು ಹೆಂಗಿರ್ತಾರೆ ಮತ್ತು ಯಾವ ಥರ ಏನೇನು ಹ್ಯಾಬಿಟ್ ಇರುತ್ತೆ ಅಂತ ಎಲ್ಲ ತಿಳ್ಕೊಬೋದು ಅದರಲ್ಲೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ಸೊ ನೆಕ್ಸ್ಟ್ ಅದೇ ಸ್ಟ್ರೆಸ್ ರಿಲೇಟೆಡ್ ಹೇಳಿದ್ನಲ್ಲ ಗೈಸ್. ಸೊ ನೀವು ಹೆಂಗೆ ಆ ಥರ ನೀವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಅಂತ. ಸೊ ಅದರಿಂದ ನೀವು ಮೇನಾಗಿ ಏನಂದರೆ ಯೋಗ ಮಾಡೋದು ಅಂತ ಹೇಳಿದ್ದೀನಿ. ಯೋಗ ಮಾಡಬೇಕು ಅಂತ. ಸೊ ಅದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಏನು ಅಂತ ಎಲ್ಲ. ಸೊ ಇಂಥವ್ರಾದ್ರು ಯೋಗ ಮಾಡಬೇಕು. ಯೋಗ ಮಾಡೋದ್ರಿಂದ ತುಂಬ ಇವಾಗ ಮೆಂಟಲ್ ಕಡಿಮೆ ಆಗುತ್ತೆ. ಸೊ ಏನಾದ್ರು ತುಂಬ ನೀವು ಡಿಪ್ರೆಸ್ಡ್ ಆಗಿರ್ಬೋದು ಅಥವಾ ಏನೇ ಇಶ್ಯೂಸ್ಗಳಿರ್ಬೋದು ಮೆಂಟಲ್ ಇಲ್ನೆಸ್ ರಿಲೇಟೆಡ್. ಸೊ ಅದರಿಂದ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ನೀವು ಯೋಗ ಮಾಡಬೇಕು. ಮತ್ತು ಮೇನಾಗಿ ಏನಾದ್ರು ಅಟ್ಲೀಸ್ಟ್ ಎಕ್ಸಸೈಸ್ಗಳು ಮಾಡಿ. ತುಂಬಾ ಇವಾಗ ಬಾಡಿನೂ ಸ್ಟ್ರೆಚ್ ಮಾಡ್ದೇ ಏನು ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ನಿಮ್ಮ ಫ್ಯೂಚರಲ್ಲಿ ತುಂಬಾ ತೊಂದರೆಗಳಾಗುತ್ತೆ. ಯಾಕಂದ್ರೆ ಜಾಯಿಂಟ್ಸ್ ಪೇನು ಅದು ಇದು ಆಗುತ್ತೆ. ಸೊ ಅದರಿಂದ ಎಕ್ಸಸೈಸು ಮಾಡಬೇಕಾಗುತ್ತೆ. ಫಿಟ್ನೆಸ್ ಕಡೆ ತುಂಬ ನೀವು ಗಮನ ಕೊಡಬೇಕಾಗುತ್ತೆ. ಸೊ ಅದರಿಂದ ದಯವಿಟ್ಟು ಯಾರು ನೋಡ್ತಾ ಇದ್ದಾರೆ ಬ್ಲಾಗ್ನ ದಯವಿಟ್ಟು ಸೀರಿಯಸ್ ಆಗಿ ತೊಗೊಳ್ಳಿ ಫಿಟ್ನೆಸ್ನ. ಯಾಕಂದರೆ ಸುಮ್ಮನೆ ಫಿಟ್ನೆಸ್ ಅನ್ನೋದು ಜಸ್ಟ್ ನೀವು ಏನು ಬಾಡಿ ಬಿಲ್ಡ್ ಮಾಡೋದೇ ಆಗಿರ್ಬೋದು ಆ ಥರ ಏನಲ್ಲ. ಆದರೆ ನಿಮ್ಮ ಬಾಡಿನ ಕರೆಕ್ಟಾಗಿ ಫಿಟ್ ಆ್ಯಂಡ್ ಹೆಲ್ತಿಯಾಗಿ ಇಟ್ಕೊಳ್ಳೋಕ್ಕೋಸ್ಕರ ಅದು ಕರೆಕ್ಟಾಗಿ ಫಂಕ್ಷನ್ ಮಾಡಬೇಕಲ್ಲ ಪ್ರತಿ ಆರ್ಗನ್ಸು. ಅದರಿಂದ ನೀವು ಎಷ್ಟು ಫಿಟ್ಟಾಗಿರ್ತೀರೋ ಅಷ್ಟು ಆ್ಯಕ್ಟಿವ್ ಆಗಿರ್ತೀರ. ಸೊ ಎಷ್ಟು ಆ್ಯಕ್ಟಿವ್ ಆಗಿರ್ತೀರೋ ಅಷ್ಟು ಕರೆಕ್ಟಾಗಿ ಡೇ ಟು ಡೇ ಆ್ಯಕ್ಟಿವಿಟೀಸ್ಗಳು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಅದರಿಂದ ಸೊ ನಿಮ್ಮ ಮೇನಾಗಿ ಅದೇ ನಿಮ್ಮ ಹ್ಯಾಬಿಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಡೇ ಟು ಡೇ ಟಾಸ್ಕ್ನ ನೀವು ಹೆಂಗೆ ಮಾಡ್ತೀರಾ ಅನ್ನೋದ್ರು ಡಿಪೆಂಡ್ ಆಗುತ್ತೆ ಗೈಸ್. ಸೊ ಅದರಿಂದ ದಯವಿಟ್ಟು ಫಿಟ್ನೆಸ್ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಫಿಟ್ನೆಸ್ ಮಾಡಿ ಯಾರೇ ನೋಡ್ತಾ ಇರ್ಬೋದು ಈ ಬ್ಲಾಗ್ನ. ಸೊ ಹಂಗೆ ಇನ್ನೊಂದೇನೆಂದರೆ ನೀವು ಡಯೆಟ್ನು ಎಷ್ಟು ಕರೆಕ್ಟಾಗಿ ಇವಾಗ ಮಾರ್ನಿಂಗ್ ರೂಟೀನಿಂದ ಬರೋಣ. ಮಾರ್ನಿಂಗಲ್ಲಿ ನೀವು ಸುಮ್ಮನೆ ಅರ್ಜೆಂಟಲ್ಲಿ ಏನೋ ಒಂದು ತಿನ್ಕೊಂಡು ಹೋಗೋದೇ ಆಗಿರ್ಬೋದು ಆ ಥರ ಇರಬಾರ್ದು. ಸುಮ್ಮನೆ ಏನೋ ಒಂದು ಮೇನಾಗಿ ಇವಾಗ ಜಂಕ್ ಫುಡ್ಸ್ ತಿಂತಾರೆ ಒಬ್ಬೊಬ್ಬರು. ಆ ಜಂಕ್ ಫುಡ್ಸ್ ತಿನ್ನೋದನ್ನ ನೀವು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಗೈಸ್. ಸೊ ಅದರಿಂದ ನೀವು ಎಷ್ಟು ಕಡಿಮೆ ಮಾಡ್ಕೋತೀರಾ ಹೊರಗಡೆ ತಿನ್ನೋದನ್ನ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್. ಸೊ ಅದರಿಂದ ನೀವು ಏನು ತಿಂತೀರಾ ಅದ್ರ ಮೇಲೆ ಎಲ್ಲ ನಿಮ್ಮ ರಿಯಾಕ್ಟ್ ಆಗೋದು ನಿಮ್ಮ ಹಿಂಗಿರುತ್ತೆ ಅಂತ ಎಲ್ಲನೇ ಗೊತ್ತಾಗೋದು. ಅದರಿಂದ ನೀವು ದಯವಿಟ್ಟು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮನೆ ಊಟನೇ ಮಾಡಿ ಗೈಸ್. ಸೊ ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ. ಸೊ ಯಾಕಂದರೆ ಹೊರಗಡೆ ಯಾವ ಥರ ಫುಡ್ ಮಾಡಿರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಅದರಿಂದ ದಯವಿಟ್ಟು ನೀವು ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ನಿಮ್ಮ ಡಯೆಟ್ನ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಂಡು ನೀವು ಏನು ಕ್ರೇವಿಂಗ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಅದೇ ಕ್ರೇವಿಂಗ್ಸ್ ಇರ್ಬೋದು, ಒಬ್ಬೊಬ್ರಿಗೆ ಕ್ರೇವಿಂಗ್ಸ್ ಇರುತ್ತೆ. ಸೊ ಕ್ರೇವಿಂಗ್ಸ್ ಇದ್ರೂ ಕೂಡ ನೀವು ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸುಮ್ಮನೆ ಇವಾಗ ಕ್ರೇವಿಂಗ್ಸ್ ಇದೆ ಅಂತ ತಿಂದರೆ ಅದು ನಿಮ್ಮ ಫ್ಯೂಚರಲ್ಲಿ ಎಫೆಕ್ಟ್ ಆಗುತ್ತೆ. ಎಕ್ಸಾಂಪಲ್ ಅದೇ ಇವಾಗ ಶುಗರ್ ಬರೋದೇ ಇರ್ಬೋದು, ಏನೇ ಇರ್ಬೋದು. ಅದರಿಂದ ನೀವೆಷ್ಟು ಲಿಮಿಟೆಡಾಗಿ ತಿಂತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಹೆಲ್ತು ಕೂಡ ಹೆಂಗಿರುತ್ತೆ, ಹೆಂಗೆ ಬಾಡಿ ರಿಯಾಕ್ಟ್ ಮಾಡುತ್ತೆ ಎಲ್ಲ ಪ್ರತಿಯೊಂದು ಅಂತ. ಸೊ ಅದರಿಂದ ದಯವಿಟ್ಟು ಯಾರು ಇವಾಗ ಅದೇ ಚಾಕ್ಲೇಟ್ ತುಂಬ ಇಷ್ಟಪಡ್ತಾರೆ, ಚಾಕ್ಲೇಟ್ ತಿಂತಾರೆ ಜಾಸ್ತಿ. ಅವ್ರು ಹೇಳೋದೇನೋ ಯಾಕಂದ್ರೆ ಟೀತ್ಗೂ ಅದು ಎಫೆಕ್ಟ್ ಆಗುತ್ತೆ, ಡೆಂಟಲ್ ಇಶ್ಯೂಸ್ಗಳು ಬರುತ್ತೆ ಅದರಿಂದ. ಸೊ ನೀವು ಮೇನಾಗಿ ಅಟ್ಲೀಸ್ಟ್ ಟ್ವೈಸ್ ಡೇ ಬ್ರಷ್ ಮಾಡಿ ಕರೆಕ್ಟಾಗಿ ನಿಮ್ಮ ಹಲ್ಲುಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಇಲ್ಲ ಒಂದು ಸತಿ ಕ್ಯಾವಿಟಿ ಇಶ್ಯೂಸು ಅಥವಾ ಏನೇ ಆಗಿರ್ಬೋದು ಬಂದರೂ ಅದು ಇದೆಲ್ಲ. ಸೊ ಅದರಿಂದ ನಿಮ್ಗೆ ತುಂಬಾ ತೊಂದರೆ ಆಗುತ್ತೆ. ಸುಮ್ಮನೆ ಹಲ್ಲು ಕೀಳ್ಸ್ಕೊಂಡು ಆಮೇಲೆ ಅದು ಇದು ಆಮೇಲೆ ಸುಮ್ಮನೆ ಆ ನೋವು ಪಡೋಕ್ಕಿಂತ ನೀವು ಮುಂಚೆನೇ ಪ್ರಿಕಾಷನ್ಸ್ ತೊಗೊಂಡು ನೀವು ಕರೆಕ್ಟಾಗಿ ಹಲ್ಲುಗಳನ್ನ ಕರೆಕ್ಟಾಗಿ ಕ್ಲೀನಾಗಿ ಇಟ್ಕೊಂಡ್ರೆ ಸೊ ತೊಂದರೆ ಇರೋಲ್ಲ. ಸುಮ್ಮನೆ ಇಲ್ಲಾಂದ್ರೆ ಆಮೇಲೆ ಕ್ಯಾಪ್ ಹಾಕೋದು ಅದು ಇದು ಅಂತ ಎಲ್ಲ ಎಷ್ಟೊಂದು ಪ್ರೊಸೀಜರ್ಗಳಿರುತ್ತೆ. ಸೊ ಅದರಿಂದ ನೀವು ದಯವಿಟ್ಟು ಯಾರು ಇವಾಗ ಹೇಳ್ದಂಗೆ ಚಾಕ್ಲೇಟ್ ತಿಂತೀರ ತುಂಬ ಕಾಷಿಯಸ್ ಆಗಿರಬೇಕು, ಓಕೆನಾ. ಸೊ ನೆಕ್ಸ್ಟ್ ಇನ್ನೇನಂದರೆ ಮೇನಾಗಿ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ನೀವು ಡ್ರೆಸ್ ಹಾಕ್ಕೊಳ್ಳೋದ್ರ ಮೇಲೆ ಫಸ್ಟ್ ಯಾರು ನೋಡಿದಾಗ ನಿಮ್ಮ ಡ್ರೆಸ್ ಮೇಲೆ
ಡ್ರೆಸ್ಸೇ ಹೇಳುತ್ತೆ ಫಸ್ಟ್ ನೀವು ಯಾವ ಥರ ನೀವು ಅಂತ ಯಾವ ಥರ ಅಂತ. ಸೊ ಅದರಿಂದ ನೀವು ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಮ್ಯಾಟ್ರ್ ಆಗುತ್ತೆ. ನೀವು ಸುಮ್ಮನೆ ಯಾವುದೋ ಒಂದು ಬ್ಯಾಗಿ ಜೀನ್ಸ್ ಅದು ಇದು ಟ್ರೆಂಡ್ ಮೇಲೆ ಹೋಗ್ಬೇಡಿ. ನಿಮ್ಗೆ ಯಾವ ಥರ ಕರೆಕ್ಟ್ ಸೂಟ್ ಆಗುತ್ತೆ ಅದನ್ನ ಕರೆಕ್ಟಾಗಿ ನೀವು ಮ್ಯಾಚ್ ಆಗೋ ಥರ ನಿಮ್ಮ ಪರ್ಸ್ನಾಲಿಟಿಗೆ. ಅದಕ್ಕೆ ಮೇನಾಗಿ ನೀವು ಫಿಟ್ನೆಸ್ ಮೇಲೆ ಗಮನ ಕೊಡಿ. ಫಿಟ್ನೆಸ್ನ ಸೀರಿಯಸ್ಸಾಗಿ ತೊಗೊಂಡ್ರೆ ನೀವು ಯಾವುದೇ ಬಟ್ಟೆ ಹಾಕಿರ್ಬೋದು ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಫಿಟ್ ಕಾಣಿಸುತ್ತೆ ನಿಮಗೂ ತುಂಬಾ ಕಾನ್ಫಿಡೆನ್ಸ್ ಬರ್ತದೆ. ಅಂದರೆ ಯಾವ ಥರ ನೀವು ಯಾವ ಥರ ಡಿಸಿಪ್ಲಿನ್ಡಾಗಿರ್ತಾ ಇದ್ದೀರ ಅಂತಲೂ ತೋರಿಸ್ತದೆ ಅದರಿಂದ. ಅದಕ್ಕೆ ನೀವು ದಯವಿಟ್ಟು ಫಿಟ್ನೆಸ್ನ ಅದಕ್ಕೆ ನಾನು ಆವಾಗಿಂದ ಫಿಟ್ನೆಸ್ ಅಂತಲೇ ಹೇಳ್ತಾಯಿದ್ದೀನಿ. ನೀವು ಅನ್ಕೋಬೋದು ಯಾರಿಗೂ ಇಷ್ಟೊಂದು ಹೇಳ್ತಾಯಿದ್ದೆ ಮತ್ತು ಇವನೇನು ಮಾಡ್ತಾಯಿಲ್ವ ಅದು ಇದು ಅಂತ ಇಲ್ಲ. ಸೊ ಅದರಿಂದ ನಾನು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಅದಕ್ಕೆ ನಿಮಗೆ ಪ್ರತಿಯೊಂದು ನನ್ನ ಜರ್ನಿನ ಇವಾಗ ಏನೇನು ಸ್ಟಾರ್ಟ್ ಮಾಡಿದ್ದೀನಿ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ಈ ವ್ಲಾಗ್ ಮಾಡ್ತಾ ಇರೋದು ಗೈಸ್. ಸೊ ಅದರಿಂದ ದಯವಿಟ್ಟು ಎಲ್ಲರೂ ಕರೆಕ್ಟಾಗಿ ನಿಮ್ಮ ಮಾರ್ನಿಂಗ್ ರೂಟೀನ್ನ ಪ್ಲ್ಯಾನ್ ಮಾಡ್ಕೊಂಡು ಡೇ ಟು ಡೇ ಆ್ಯಕ್ಟಿವಿಟೀಸ್ನ ದಯವಿಟ್ಟು ಮಾಡಿ ಗೈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಸೊ ಇನ್ನೊಂದು ಏನಂದರೆ ನೀವು ಮೇನಾಗಿ ಆ ಥರ ನೀವು ಯಾವ ಥರ ನೀವು ರಿಯಾಕ್ಟ್ ಮಾಡ್ತೀರಾ ಪ್ರತಿಯೊಂದು ಸಿಚುವೇಷನಲ್ಲೂ ಹಿಂಗೆ ಹ್ಯಾಂಡಲ್ ಮಾಡ್ತೀರ. ಇವಾಗ ಅದಕ್ಕೆ ಮೇನಾಗಿ ಏನು ಹೇಳೋದಂದರೆ ರಿಸ್ಕ್ ತೊಗೋಬೇಕು ಗೈಸ್. ಸೊ ನಾನು ನೋಡಿ ಅದಕ್ಕೆ ರಿಸ್ಕ್ ತೊಗೊಂಡು ಕಂಟೆಂಟ್ ಮಾಡೋಣ ಅಂತಲೇ ಕಂಟೆಂಟ್ ಮಾಡಬೇಕು ಅಂತಲೇ ಡಿಸೈಡ್ ಆಗಿ ನಾನು ಅದಕ್ಕೆ ಚಾಲೆಂಜ್ ತೊಗೊಂಡು ಡೈಲಿ ವ್ಲಾಗ್ ಮಾಡ್ತಾ ಇರೋದು. ಅದಕ್ಕೆ ಮಾಡಲೇಬೇಕು ಅಂತ. ಸೊ ಅದರಿಂದ ನೀವು ಆ ಥರ ಏನೋ ಚಾಲೆಂಜ್ ತೊಗೊಂಡು ಮಾಡಿ. ನಿಮಗೆ ಗೊತ್ತಾಗುತ್ತೆ ನಿಮ್ಮ ಕೆಪಾಸಿಟಿ ಏನು, ಯಾವ ಥರ ನೀವು ಹೆಂಗೆ ಇಂಪ್ರೂವ್ ಆಗಬೇಕು ಮತ್ತು ನಿಮ್ಮ ಗ್ರೋತ್ ಯಾವ ಥರ ಇರುತ್ತೆ ಪ್ರತಿಯೊಂದು ಸ್ಟೇಜಲ್ಲೂ. ನೀವು ಅದೇ ಯಾವುದಾದ್ರು ಟಾಸ್ಕ್ ಮಾಡಿದಾಗ ಹೆಂಗಿರುತ್ತೆ, ನೀವು ಇನ್ನೂ ಹೆಂಗೆ ಯಾವ ಥರ ಇಂಪ್ರೂವ್ ಮಾಡ್ಕೋಬೋದು ಅಂತೆಲ್ಲ ನೀವೇ ತಿಳ್ಕೊತೀರ. ಅದರಿಂದ ದಯವಿಟ್ಟು ಫಾಲೋ ಮಾಡಿ. ಇನ್ನೂ ಯಾವ ಥರ ರಿಲೇಟೆಡ್ ಕಂಟೆಂಟ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಗೈಸ್. ಸೊ ನಿಮಗೆ ತಿಳಿಸ್ಕೊಡ್ತೀನಿ ಈ ವ್ಲಾಗ್ ಮುಖಾಂತರ. ಸೊ ಅದರಿಂದ ಗೈಸ್, ಸೊ ಟೇಕ್ ಕೇರ್, ಬೈ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬನ್ನಿ ಗೈಸ್, ಈ ಒಂದು ಲಾಸ್ಟ್ ವ್ಯೂ ನೋಡಿಬಿಡಿ ಗೈಸ್. ಲಾಸ್ಟ್ ವ್ಯೂ ಹಿಂಗಿದೆ ಅಂತ ನೋಡಿಬಿಡಿ ಗೈಸ್ ಒಂದು ಸತಿ. ಹಿಂಗಿದೆ ಕ್ರೇಜಿ ಅನ್ಕೊಳ್ಳಿ ಗಾಯ್ಸ್. ಬಾಯ್.